ಹಲೋ, ನಮಸ್ಕಾರ ಎಲ್ರಿಗೂ. 7 ಡೇಸ್ 7 ವೆರೈಟೀಸ್ ಆಫ್ ಪಲಾವ್ ಸೀರೀಸ್‌ನಲ್ಲಿ ಇವತ್ತು ಡೇ 4 ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಫಸ್ಟ್ ಡೇಯಲ್ಲಿ ಮಾಡಿರೋ ಮಟರ್ ಪಲಾವ್ ಅದ್ರ ಜೊತೆ ಆಲೂ ಗ್ರೇವಿ, ಸೆಕೆಂಡ್ ಡೇಯಲ್ಲಿ ಮಾಡಿರೋ ಆನಿಯನ್ ಪಲಾವ್ ವಿತ್ ಸಿಂಪಲ್ ರಾಯ್ತಾ, ಥರ್ಡ್ ಡೇಯಲ್ಲಿ ಮಾಡಿರೋ ಟೊಮ್ಯಾಟೊ ಪಲಾವ್ ಅದ್ರ ಜೊತೆ ಆನಿಯನ್ ರಾಯ್ತಾ ಇನ್ನು ನೋಡದೇ ಇದ್ರೆ ಈಗಲೇ ನೋಡಿ. ಇದೆಲ್ಲದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಬನ್ನಿ ಕಾರ್ನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅಕ್ಕಿನ ತೊಳೆದು ನೆನೆಸಿಟ್ಕೋಬೇಕು. ಇಲ್ಲಿ ನಾನು 1 ಕಪ್ ಬಾಸ್ಮತಿ ರೈಸ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು 2-3 ಸತಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೋಬೇಕು. ಬಾಸ್ಮತಿ ರೈಸ್ ಬೇಡ ಅಂತಂದ್ರೆ ನಾರ್ಮಲ್ ರೈಸಲ್ಲೂ ನೀವು ಇದನ್ನ ಮಾಡ್ಕೋಬಹುದು. ನೋಡಿ, ಇದು ಪೂರ್ತಿಯಾಗಿ ಮುಳುಗೋಷ್ಟು ನೀರು ಹಾಕಿ ನೆನೆಯಕ್ಕಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಎಲ್ಲ ಕಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಹೋಲ್ ಸ್ಪೈಸಸ್ನ ಹಾಕೋಬೇಕು. ಇದರಲ್ಲಿ ನಾನು 2 ಪೀಸ್ ಚಕ್ಕೆ, 4 ಲವಂಗ, 10 ಕರಿಮೆಣಸು, 1 ಚಕ್ರ ಮೊಗ್ಗು, 2 ಏಲಕ್ಕಿ ಹಾಗೆ 1 ಪಲಾವ್ ಎಲೆ ತಗೊಂಡಿದ್ದೀನಿ. ಇದೆಲ್ಲದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ 2 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಗೆ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದೆಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ 1 ಕಪ್ ಅಷ್ಟು ಸ್ವೀಟ್ ಕಾರ್ನ್ ಹಾಕೋಬೇಕು. ಸ್ವೀಟ್ ಕಾರ್ನ್ ಹಾಕಿದ್ಮೇಲೆ ಇದು ಸ್ವಲ್ಪ ಉಬ್ಬಿ ಬರ್ತಿದ್ದಂಗೆ 1/4 ಸ್ಪೂನ್ ಕರಿಮೆಣಸು ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೆಲ್ಲ ಹಾಕುವಾಗ ಫ್ಲೇಮ್ ಲೋ ಅಲ್ಲಿ ಇರಬೇಕು, ಇಲ್ಲದೆ ಹೋದ್ರೆ ಸೀದ್ ಹೋಗುತ್ತೆ. ಈಗ 1 ಕಪ್ ಅಷ್ಟು ಹಾಲು ಹಾಗೆ 3/4 ಕಪ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನಾನು ಯಾವ ಕಪ್ಪಿಂದ ಅಕ್ಕಿ ತಗೊಂಡಿದ್ನೋ ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಹಾಲು ಮತ್ತು ನೀರನ್ನ ಹಾಕ್ತಾ ಇದ್ದೀನಿ. ಈಗ ಒಂದು ಮುಚ್ಚಳ ಮುಚ್ಚಿ 1 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ, 1 ಕುದಿ ಬಂದಾಗಿದೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಇರುತ್ತಲ್ಲ ಅದನ್ನ ಇದಕ್ಕೆ ಹಾಕೋಬೇಕು. ಹಾಲು ಹಾಕಿದ್ರೆ ಹಾಲು ಒಡೆದೋಗುತ್ತೇನೋ ಟೆನ್ಷನ್ ಬೇಡ, ಹಾಲು ಖಂಡಿತ ಒಡೆದೋಗೋದಿಲ್ಲ. ಇದರಿಂದ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಲು ಹಾಕೋದು ಬೇಡ ಅಂತಂದ್ರೆ ನೀವು ಇದಕ್ಕೆ ಕಾಯಿ ಹಾಲು ಕೂಡ ಹಾಕೋಬಹುದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಹಾಕೊಳ್ಳಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಆದ್ಮೇಲೆ ಕುಕ್ಕರ್ನ ಪ್ರೆಷರ್ ಪೂರ್ತಿಯಾಗಿ ಇಳಿದ್ಮೇಲೆ ಕಾರ್ನ್ ಪಲಾವ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಕುಕ್ಕರ್ ಮುಚ್ಚಳ ತೆಗಿತಿದ್ದಂಗೆ ಕಾರ್ನ್ ಫ್ಲೇವರ್ ಮನೆಯೆಲ್ಲ ಹರಡ್ಕೊಂಡು ಫುಲ್ ಘಮ್ ಅಂತ ಇದೆ ನೋಡಿ. ಇದನ್ನ ಸ್ವಲ್ಪ ಮೆಲ್ಲಿಗೆ ಕೈ ಆಡಬೇಕು. ಇದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಅಕ್ಕಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿರೋದು ಅಂತ ಹೇಳಿ ಅನ್ನಿಸ್ತಾನೆ ಇಲ್ಲ. ಅನ್ನ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈಗ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಇಲ್ಲದೆ ಹೋದ್ರೆ ತುಪ್ಪ ಕೂಡ ಹಾಕೋಬಹುದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಕುಕ್ಕರ್ ಲಿಡ್ನ ಮುಚ್ಚಿ ಒಂದು 5 ನಿಮಿಷ ಇದನ್ನ ಹೀಗೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, 5 ನಿಮಿಷ ಆದಮೇಲೆ ಫೈನಲ್ ಆಗಿ ಕಾರ್ನ್ ಪಲಾವ್ ಹೇಗಾಗಿದೆ ಅಂತ ತೋರಿಸ್ತೀನಿ. ನಾನು ಈವರೆಗೂ ತೋರಿಸಿರೋ ಪಲಾವ್ ರೆಸಿಪಿಯಲ್ಲಿ ಇದಂತೂ ಮಸ್ಟ್ ಟ್ರೈ ಪಲಾವ್ ರೆಸಿಪಿ. ಇದನ್ನಂತೂ ನೀವು ಒಂದ್ಸತಿನಾದ್ರೂ ಟ್ರೈ ಮಾಡಲೇಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಅಂದಿದ ತಕ್ಷಣ ಆಬ್ವಿಯಸ್ಲಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಇನ್ನೊಂದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ನಾನು ಯಾವುದೇ ಥರದ ರಾಯ್ತಾ ಅಥವಾ ಗ್ರೇವಿ ಮಾಡಿಲ್ಲ, ಯಾಕಂದ್ರೆ ಇದು ಇಷ್ಟೇ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಮಾಡಿಕೊಂಡು ಈ ಸೀರೀಸ್ನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ತುಂಬಾನೇ ಈಸಿಯಾಗಿರೋ ಪಲಾವ್ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಕಾರ್ನ್ ಪಲಾವ್ನ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತೀನಿ. ವಾವ್, ಸೂಪರ್ ಆಗಿದೆ. ನಿಜವಾಗ್ಲೂ ಒಂದು ತುತ್ತಿಗೆ ಮಾತ್ರ ಸಮಾಧಾನ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.